ಗೈಸ್, ಈ ವಿಡಿಯೋನ ಯಾರಾದರೂ ಕ್ಲಿಕ್ ಮಾಡಿ ಈಗ ನೋಡ್ತಾ ಇದ್ರು, ನಿಜವಾಗ್ಲೂ ಈ ವಿಡಿಯೋನ ನೀವು ನೆಕ್ಸ್ಟ್ ಲೆವೆಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಮಿಸ್ ಮಾಡ್ದಂಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡ್ರಿ. ಯಾಕೆ ಅಂತಂದರೆ ಅದು ಹೇಳಿದ್ರಾಗಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ಸೂರ್ಯದೇವ ನನಗೇನಾಗುತ್ತೆ ಗೊತ್ತಾಗ್ತದೆ, ತಲೆ ಕೆಟ್ಟೋಗ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಬಲ್ಗಾಲ್ ತುಂಬ ನೋವಾಗ್ಬಿಟ್ಟೈತೆ. ಹಾಯ್, ಟೈಮ್ ಈಗ ಕರೆಕ್ಟಾಗಿ 1:59, 2 ಗಂಟೆ ಆಗ್ತೈತೆ. ಈ ಮಧ್ಯರಾತ್ರಿ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ, ಶ್ರೀಲಂಕಾದಲ್ಲಿ ತುಂಬ ಫೇಮಸ್ ಅಂತ ಹೇಳ್ತಾರೆ ಆ್ಯಡಮ್ ಪೀಕ್, ಶ್ರೀಪಾದ ಅಂತ ಹೇಳ್ತಾರೆ. ಸುಮಾರು 6,000 ಮೆಟ್ಲು ಹತ್ಕೊಂಡು ನಾನೀಗ ಆ ಆ್ಯಡಮ್ ಪೀಕ್ ಶ್ರೀಪಾದನ ನೋಡೋದಕ್ಕೆ ಹೋಗ್ತಾಯಿದ್ದೀನಿ. ನಿಜವಲ್ಲೂ ನೀವು ನಂಬ್ತಿರೋಲ್ವೋ, ಸೊ ಈ ಮಧ್ಯರಾತ್ರಿ ನಾನು ಒಬ್ಬನೇ ಹೋಗ್ತಾ ಇರೋದು. ನಾನೇನು ಅಂದ್ಕೊಂಡಿದ್ದೆ 2 ಗಂಟೆ ರಾತ್ರಿಲಿ ತುಂಬ ಜನ ಹೋಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದೆ. ಸದ್ಯಕ್ಕೆ ಯಾರೂ ಇಲ್ಲ. ನನ್ನ ಹಿಂದೆ ಸುತ್ತು ನೋಡಿದ್ರೆ ದೊಡ್ಡ ದೊಡ್ಡ ಮರ ಇದ್ದಾವೆ, ಟೀ ಎಸ್ಟೇಟು. ಲಿಟ್ರಲಿ ಸ್ವಲ್ಪ ಭಯ, ಎಕ್ಸೈಟ್ ಎಲ್ಲ. ಇಷ್ಟೊತ್ತಿನಲ್ಲೇ ಯಾಕೆ ಟ್ರೆಕ್ ಮಾಡಬೇಕು ಅಂತಂದರೆ, ಇವಾಗ ನಾನು ಸ್ಟಾರ್ಟ್ ಆದರೆ ನಾನು ಮೇಲ್ಗಡೆ ರೀಚ್ ಆಗೋದು ಕರೆಕ್ಟಾಗಿ 6 ಗಂಟೆಗೆ ಅಷ್ಟರೊಳಗೆಲ್ಲ ನಾವು ಅಲ್ಲಿ ಹೋದ್ರೆ ಅಲ್ಲಿ ಸನ್ರೈಸ್ ನೋಡ್ಬೋದು. ಸಖತ್ತಾಗಿರುತ್ತೆ ಅಂತ ಸನ್ರೈಸು, ಮತ್ತು ದರ್ಶನ ಕೂಡ ಚೆನ್ನಾಗಾಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಇನ್ನು ಒಬ್ಬನೇ ಬಂದಿದ್ದೀನಿ, ಈಗ ರಿಟರ್ನ್ ಅಂತೂ ಹೋಗೋಕ್ಕಾಗಲ್ಲ. ನಿಜವಾಗ್ಲೂ ನಂಗೆ ತುಂಬ ಭಯ ಅಂತಂದರೆ ನಾಯಿಗಳದೇ ಭಯ. ಬರಬೇಕಾದ್ರೆ ಯಾವುದೋ ನಾಯಿ ನನ್ನೇ ಫಾಲೋ ಮಾಡ್ತಾಯಿತ್ತು. ಈ ಕತ್ಲಲ್ಲಿ ನಾಯಿಗೆ ಕಚ್ಚಿಬಿಟ್ರಿ, ಅಪ್ಪ ಬೇಡ ಸ್ವಾಮಿ. ನಾಯಿ ಅಂದರೆ ಸಖತ್ ಇಷ್ಟಪಟ್ಟು ಆ ನಾಯಿಗಳನ್ನ ನನ್ನೇ ಇಷ್ಟ ಬೀಳಲ್ಲ. ಸಮ್ಟೈಮ್ಸ್ ಅರೇಣದಲ್ಲಿ ಒಂದು ಸರಿ ನನಗೆ ನಾಯಿ ಕಚ್ಚುತ್ತಲ್ಲ, ಅವಾಗಲಿಂದ ಸ್ವಲ್ಪ ಭಯ. ಬಟ್ ಇಟ್ಸ್ ಓಕೆ, ನೋಡೋಣ ಯಾರಾದರೂ ಸಿಗ್ತಾರೆ ನೋಡೋಣ. ನನಗನ್ನಿಸ್ದಂಗೆ ಯಾರೂ ಒಬ್ಬರು ಬರಲಿಲ್ಲ. ಸುಮಾರು ಈಗ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ, ಒಬ್ಬರು ಬಂದಿಲ್ಲ. ಇದು ಆಕ್ಸಿಜನ್ ಬೇರೆ. ಓಕೆ ಗೈಸ್, ನಾನೀಗ ಡ್ರ್ಯಾಗನ್ ಆರ್ಚ್ ಹತ್ರ ಬಂದಿದ್ದೀನಿ. ಇದನ್ನು ಮಕಾರ ತೋರಣ ಅಂತಲೂ ಕರೀತಾರೆ. ನಾನು ಹಿಂದೆ ನೋಡ್ತಾ ಇರಲ್ಲ, ಇದೇ ಡ್ರ್ಯಾಗನ್ ಆರ್ಚು. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ಗೆ ಗಣೇಶನ ದರ್ಶನ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು ದೊಡ್ಡ ಬುದ್ಧನ ಸ್ಟ್ಯಾಚು ನೋಡ್ಬೋದು. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೋಬೋದು. ಸೊ ಈಗ ಇಲ್ಲಿ ನನಗೆ ಪ್ರಾಬ್ಲಮ್ ಏನಂತಂದರೆ, ಸೊ ಅಲ್ಲಿ ಆಫೀಸ್ ಇದೆಯಲ್ಲ, ಅಲ್ಲೊಬ್ಬ ಇವರು ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು ನನಗೆ ಹೇಳಿದ್ರು, ಇಷ್ಟೊತ್ತಿನಲ್ಲೇ ನೀನು ಹೋಗಂಗಿಲ್ಲ ಅಂತ. ಯಾಕೆ ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ಇದು ಹಾಫ್ ಸೀಸನ್ನು. ಸೊ ಯಾರಾದರೂ ಹೋಗ್ಬೇಕು ಅಂತಂದರೆ ಜೊತೆಲಿ ಒಂದು 2-3 ಇದ್ದರೆ ಹೋಗು, ಯಾಕಂತಂದರೆ ಫುಲ್ಲು ಕಾಡೈತೆ. ಸೊ ಒಬ್ಬರನ್ನೇ ಹೋಗೋದಕ್ಕೆ ಬಿಡೋದಿಲ್ಲ, ಇಲ್ಲ ಬೆಳಗ್ಗೆವರೆಗೂ ವೆಯ್ಟ್ ಮಾಡು ಅಂತ ಹೇಳಿದ್ರು. ಸೊ ಟೈಮ್ ಈಗ 2:15 ಆಗ್ತಾ ಬರ್ತಾಯಿತ್ತು. ಬೆಳಗ್ಗೆವರೆಗೂ ವೆಯ್ಟ್ ಮಾಡಬೇಕಾ? ಅವ್ರು ಹೇಳಿದ್ದು ಕರೆಕ್ಟ್, ಯಾಕಂತಾರೆ ಗೊತ್ತಿಲ್ಲದ ಜಾಗದಲ್ಲಿ ಹೀಗೆ ಸಾಧನೆ ಮಾಡೋದು ಒಳ್ಳೆಯದಲ್ಲ. ಬಟ್ ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ವೆಯ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಒಬ್ಬನೇ ಹೋಗೋಣ ಅಂತಂದರೆ ಅವ್ರು ಬಿಡ್ತಿರೋಲ್ಲ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಅಲ್ಲಿ ಮ್ಯಾಂಡೇಟ್ರಿ ಅಂತೆ. ಸೊ ಆಫ್ ಸೀಸನ್ ಆಗಿರೋ ಕಾರಣದಿಂದ ನನ್ನ ಹತ್ರ ಇನ್ನು ಆಪ್ಷನ್ನೇ ಇಲ್ಲ. ಬೆಳಿಗ್ಗೆವರೆಗೂ ವೆಯ್ಟ್ ಮಾಡಬೇಕು, ಇಲ್ಲಿ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಓಕೆ ಗೈಸ್, ನಾನೀಗ ಇಲ್ಲಿ ಲೋಕಲ್ ಅವ್ರು ಸಿಕ್ಕಿದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ 3 ಇದ್ದಾರೆ. ಬ್ರೋ ನೇಮ್? ನಿಮೇಶ್. ಯುವರ್ ನೇಮ್? ಶೇಹಾನ್. ಇವರೇ? ಯಶಿಂದು. ಸೊ 3 ಬಂದಿದ್ದಾರೆ. ಆಲ್ರೆಡಿ ಯಾರೋ ಒಬ್ಬರು ಫಾರಿನರ್ ಫಾಸ್ಟ್ ಹೊರಟೋದ್ರು. ಈಗ ನಾವು 4 ಜನ ಹೋಗ್ತಾಯಿದ್ವಿ. ಅವ್ರು ಹೇಳಿದ್ರು ಮನೆ ನಮ್ಮ ಜೊತೆ ಜಾಯ್ನ್ ಆಗಿ ಅಂತ. ಸೊ ಖುಷಿ ಆಯಿತು. ಇಲ್ಲಾಂದರೆ ಬೆಳಿಗ್ಗೆವರೆಗೂ ಅಲ್ಲೇ ವೆಯ್ಟ್ ಮಾಡಬೇಕಿತ್ತು ನಾನು. ನಮ್ಮ ಜೊತೆ ಒಂದು ನಾಯಿ ಕೂಡ ಬಂದೈತೆ.
ಟೈಮ್ ಈಗ 4 ಗಂಟೆ ಆಗೈತೆ. ಸ್ಟಿಲ್ ಇನ್ನು ಅರ್ಧ ದಾರಿ ಕೂಡ ರೀಚ್ ಆಗಿರೋ ನಾವು. ನನ್ನ ಜೊತೆ ಬಂದ್ರಲ್ಲ ಅವರು ಶ್ರೀಲಂಕಾದವರು ಪಾಪ, ಅವರು ಒಬ್ಬರಲ್ಲಿ ಯಾರಿಗೋ ಏನೋ ಹೆಲ್ತ್ ಇಶ್ಯೂ ಏನೋ ಆಯಿತು ಪಾಪ, ವಾಮಿಟಿಂಗ್ ಎಲ್ಲ ಮಾಡ್ಕೊತಾಯಿದ್ರು ಪಾಪ. ಅವರೆಲ್ಲ ಇದ್ದರು. ಅವ್ರು ಹೇಳಿದ್ರು ಬ್ರೋ ಲೇಟ್ ಆಗುತ್ತೆ ನಿಮ್ಗೆ ಹೋಗಿ ಅಂತ. ಅದಕ್ಕೆ ಏನಾದ್ರು ಒಂದು 1/2 ಲೀಟ್ರ್ ವಾಟರ್ ಬಾಟ್ಲಿತ್ತು ಅವ್ರು ಕೊಟ್ಟು. ಲಿಟ್ರಲಿ ತುಂಬ ದಿನ ಆಯಿತು ಈ ಥರ ಬೆಟ್ಟ ಹತ್ತಿ, ಸಖತ್ ಸುಸ್ತಾಗ್ತೈತೆ. ನೋಡಿ ದಾರಿ ಹೆಂಗೈತೆ, ಇಲ್ಲೆಲ್ಲ ಸ್ಟೆಪ್ಸ್ ಮೇಲೆಲ್ಲ ನೀರು, ಜಾರಿದ್ರೆ ಮುಗಿತು ಕತೆ. ಓಹ್ ದೇವಾ. ಏನು ಗೊತ್ತಾ, ತುಂಬ ಜನ ಫಾರಿನರ್ಸ್ ಬಂದವ್ರೆ. ಒಂದು 4 ಜನ ಪಾಕಿಸ್ತಾನದವ್ರನ್ನ ಕೂಡ ನೋಡಿದೆ ನಾನು. ಓಹ್ ಕಾಣಲ್ಲ ಇಲ್ಲಿ ಏನೋ, ಪಾಕಿಸ್ತಾನದವರು ಬಂದವ್ರೆ, ಶ್ರೀಲಂಕಾದವ್ರು ಕೂಡ ಬಂದವ್ರೆ, ನಾನು ಕೂಡ ಬಂದಿದ್ದೀನಿ. ಲೆಟ್ಸ್ ಗೋ. ಆ್ಯಕ್ಚುಲಿ ನಾನು ಪರ್ಮಿಷನ್ ತೊಗೊಂಡಿಲ್ಲ, ಅಂತಂದರೆ ಗ್ರೂಪ್ ಇರಬೇಕಲ್ವ. ಸೊ ನನಗೆ ಶ್ರೀಲಂಕನ್ ಗ್ರೂಪ್ ಪಾಪ ಹೆಲ್ಪ್ ಮಾಡ್ತು. ಇಲ್ಲ ಅಂದಿದ್ರೆ ನಾವು ಒಬ್ಬನೇ ಬರೋದು ಕಷ್ಟ ಆಗೋದು. ನೋಡ್ತಿದ್ರಲ್ಲ ಸುತ್ತು ಏನು ಕಾಣಲ್ಲ, ಫುಲ್ ಈ ಕಡೆ ಎಲ್ಲ ಕಾಡು. ಗೈಸ್ ಏನು ಗೊತ್ತಾ, ಇನ್ನೊಂದು 1 ಅವರಲ್ಲಿ ನಾನು ನನ್ನ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀನಿ. ಬಟ್ ಈಗ ನಾನು ಮೇಲ್ಗಡೆ ಬಂದಂಗೆಲ್ಲ ಫುಲ್ಲು ಫಾಗು ಕಾಣಿಸ್ತಿದೆಯಾ, ಸುತ್ತು ಫಾಗ್ ಇದೆ. ಬೆಳಿಗ್ಗೆ ಹೊತ್ತು ಮಾತ್ರ ಇನ್ನೂ ಸಖತ್ತ ಕಾಣುತ್ತೆ. ಸೊ ಇನ್ನು ಜಸ್ಟ್ 1 ಅವರ್ ಟೈಮ್ ಐತೆ. ಬೇಗ ಹೋಗ್ಬಿಟ್ಟು ನಾನು ಸನ್ರೈಸ್ ಪಾಯಿಂಟ್ ಹತ್ರ ಹೋಗಿ ನಿಂತ್ಕೋಬೇಕು. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಸನ್ರೈಸ್ನ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಮೋಡ ಗಿಡ ಬಂದರೆ ಮಾತ್ರ ಫುಲ್ ಬಿಸ್ಕೆಟ್ ಆಗಿ ಹೋಗ್ತೀನಿ, ಆಯಿತಾ. ಓಕೆ, ಟೈಮ್ ಬಂದ್ಬಿಟ್ಟು ಈಗ ಕರೆಕ್ಟಾಗಿ 6:30 ಆಗೈತೆ. ಸುಮಾರು 6,000 ಮೆಟ್ಲು ಹತ್ಕೊಂಡು ನಾವೀಗ ಸನ್ರೈಸ್ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಬಟ್ ಇಲ್ಲಿಂದ ಸಖತ್ತಾಗಿ ಕಾಣಿಸ್ತಾ ಇತ್ತು ಸನ್ರೈಸು, ನೋಡಿ ನೀವೇ. ಸನ್ರೈಸ್ ನೋಡೋದಕ್ಕೆ ಅಂತ ಬಂದರೆ ಇಲ್ಲಿ ನೋಡಿದ್ರು ಫುಲ್ಲು ಕ್ಲೌಡ್ಸ್ ಬಂದುಬಿಟ್ಟಿದೆ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ ಶಾರ್ಟ್ಸ್ ತೆಗಿಯೋಕ್ಕೆ, ಬಟ್ ಏನು ಗೊತ್ತಾ, ಸೂರ್ಯ ಬರುತ್ತೆ ಹೋಗುತ್ತೆ. ನೋಡಿ ಈಗ ಇಲ್ಲಿ ಸೂರ್ಯ ಇಲ್ಲವೇ ಇಲ್ಲ. ಸೊ ಇಲ್ಲಿ ಕಂಪ್ಲೀಟಾಗಿ ಇಲ್ಲೆಲ್ಲ ಫುಲ್ ಕ್ಲೌಡ್ಸ್ ಇದ್ದಾವೆ. ನಿಜ, ಸೂರ್ಯ ಏನಾದರೂ ನಾವು ಕ್ಲೀನಾಗಿ ಕಾಣಿಸಿದ್ರೆ ಆ ಲೈಟ್ಗೆ ಇಲ್ಲಿರೋ ಕ್ಲೌಡ್ಸ್ ಎಲ್ಲ ಕಾಣಿಸೋವು. ನಮ್ಮ ಬ್ಯಾಡ್ ಲಕ್ಕು. ಅಷ್ಟು ಕಷ್ಟ ಬಿದ್ದುಕೊಂಡು 12:30 ಎದ್ದಿದ್ದು ನಾನು. 1 ಗಂಟೆಗೆ 2 ಗಂಟೆಗೇನೋ ಟ್ರೆಕ್ ಸ್ಟಾರ್ಟ್ ಮಾಡಿದೆ. ಇಲ್ಲಿಗೆ ಬಂದಾದಮೇಲೆ ಏನೂ ಕಾಣಿಸಿಲ್ಲ ಗೈಸ್. ನಿಜವಾದ್ರು ತುಂಬ ಜನ ಫಾರಿನರ್ಸ್ ಪಾಪ ಡಿಸಪಾಯಿಂಟ್ ಆಗೋಗ್ಬಿಟ್ಟವ್ರೆ. ನೋಡಿ ಇವರು ಪಾಪ ಯಾರು ನಾಯಿನ ಕೆಳಗೆ ಎತ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅದಕ್ಕೆ ಕಾಲಿಗೆ ಸ್ವಲ್ಪ ಏನೋ ಗಾಯ ಆದಂಗೆ ಐತೆ. ಸೊ ಅದಕ್ಕೋಸ್ಕರ ಅಂತ ಅದನ್ನೀಗ ತಗೊಂಡು ಕೆಳಗಡೆ ಹೋಗ್ತಾರೆ. ಗ್ರೇಟ್. ನನಗೀಗ ಅರ್ಥ ಆಯಿತು ಯಾಕೆ ಆಫ್ ಸೀಸನ್ ಅಂತ ಹೇಳ್ತಾರೆ ಅಂತ. ಯಾಕೆಂತಂದರೆ ಇಲ್ಲೇನು ಕಾಣಿಸೋದೇ ಇಲ್ಲ. ಟೆಂಪಲ್ಸ್ ಎಲ್ಲ ಫುಲ್ ಕ್ಲೋಸ್ ಆಗೋಗ್ಬಿಟ್ಟೈತೆ. ಜಸ್ಟ್ ಅಲ್ಲಿ ಮೇನ್ ಗೇಟ್ ಐತೆ, ಅಲ್ಲಿಂದ ನಾವು ಟೆಂಪಲ್ನ ನೋಡ್ಬೋದು. ಸೊ ಈ ಜಾಗದ ಹತ್ರ ಇಲ್ಲಿ ಹಿಂದೂಗಳು ಬರ್ತಾರೆ, ಬುದ್ಧಿಸಮ್ ಜನಗಳು ಬರ್ತಾರೆ, ಮತ್ತು ಮುಸ್ಲಿಮ್ಸರು ಕೂಡ ಬರ್ತಾರೆ. ಸೊ ಅಷ್ಟು ಫೇಮಸ್ಸು ಈ ಜಾಗ. ಗೈಸ್, ನಾನೀಗ ಬಂದಿದ್ದೀನಿ ಶ್ರೀಪಾದ ಅನ್ನೋ ಒಂದು ಟೆಂಪಲ್ ಹತ್ರ. ಈ ಟೆಂಪಲಲ್ಲಿ ನಾವು ಈಗಲೂ ಕೂಡ ಬುದ್ಧನ ಒಂದು ಹೆಜ್ಜೆ ಗುರುತನ್ನು ನೋಡ್ಬೋದು. ಸದ್ಯಕ್ಕೆ ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ. ಈಗ ನೋಡ್ತಾ ಇದ್ರಲ್ಲ, ಇದೇ ದೇವಸ್ಥಾನ. ಟೆಂಪಲ್ ಅಂತೂ ಕ್ಲೋಸ್ ಆಗೋಗುತ್ತೆ. ಸದ್ಯಕ್ಕೆ ಟೆಂಪಲ್ ಸುತ್ತು ಓಡಾಡೋಣ ಅಂತ ಬರ್ತಾ ಇದ್ದೀನಿ. ಯಪ್ಪ, ಗಾಳಿ ನೋಡ್ರಿ ಯಾವ ರೇಂಜಿಗೆ ಬೀಸ್ತಾ ಇದೆ. ದೇವ್ರೆ, ಈ ಗ್ಲೌಸ್ ತಂದಿದ್ದು ಒಳ್ಳೆ ಕೆಲಸ ಆಯ್ತು. ಇಲ್ಲ ಅಂದಿದ್ರೆ ಫ್ರೀಸ್ ಆಗೋಗ್ಬಿಡ್ತಿದ್ದೆ. ಇಲ್ಲೊಂದು ದಾರಿ ಐತೆ, ಇದೆಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ.
ಸೂರ್ಯದೇವ ನನಗೇನಾಗೋಗುತ್ತೆ ಗೊತ್ತಾಗ್ತದೆ, ತಲೆ ಕೆಟ್ಟೋಗ್ಬಿಟ್ಟೈತಿ ಈ ಚಳಿಗೆ. ಬಟ್ ನಿಜವಾಗ್ಲೂ ಬೆಸ್ಟ್ ಎಕ್ಸ್ಪೀರಿಯೆನ್ಸು. 6000 ಮೆಟ್ಲು ಹತ್ಕೊಬಂದ್ರು ಕೂಡ ನಾವಿಲ್ಲಿ ಕ್ಯಾಮ್ರಾ 6000 ಮೆಟ್ಲು ಹತ್ಕೊಬಂದ್ರು ಕೂಡ ನಾವು ಸನ್ರೈಸು ಅರ್ಧಂಬರ್ಧ ನೋಡಿದ್ವಿ. ಇಲ್ಲಿ ಟೆಂಪಲ್ ನೋಡಿದ್ವಿ, ದರ್ಶನ ಎಂತೂ ಆಗಲಿಲ್ಲ. ಇಟ್ಸ್ ಓಕೆ. ಶ್ರೀಲಂಕಾದಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಜಾಗ ಇದು. ಶ್ರೀಪಾದ ಮತ್ತು ಆ್ಯಡಮ್ಸ್ ಪೀಕ್ ಅಂತ ಹೇಳ್ತಾರೆ. ಫೈನಲಿ ಸ್ವಲ್ಪ ದೂರದಲ್ಲಿ ಕ್ಲೌಡ್ಸ್ ಕಾಣಿಸ್ತಾ ಇದೆ ನೋಡಿ. ವಾವ್. ಓಕೆ, ನಾನೀಗ ಮತ್ತೆ 6000 ಮೆಟ್ಲನ್ನ ಇಳಿಬೇಕು. ಈಗ ನೋಡ್ತಾ ಇದ್ರಲ್ಲ, ಇದೇ ದಾರಿ. ಸ್ವಲ್ಪ ಬಲಗಾಲೇನೋ ನೋವಾದಂಗೆ ಐತೆ. ಸೊ ನಿಧಾನಕ್ಕೆ ಇಳ್ಕೊಂಡು ಹೋಗ್ತೀನಿ. ಬಟ್ ಈಗ ಇಲ್ಲಿ ಯಾರೂ ಇಲ್ಲ, ಫುಲ್ ಖಾಲಿ. ಈ ಜಾಕೆಟ್ಸ್ ಏನಾದರೂ ತಂದಿಲ್ಲ ಅಂದಿದ್ರೆ ಸಖತ್ ಕಷ್ಟ ಆಗ್ಬಿಡೋದು. ಓ ಚಾರ್ಜಿಂಗ್ ಇಲ್ಲ ಫೋನಲ್ಲಿ. ಎಷ್ಟೈತೆ ಅಂದರೆ ಚಾರ್ಜಿಂಗು ಒಂದು 15% ಐತೆ. ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಮತ್ತು ಈಗ ಕೆಳಗಡೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು ರಾತ್ರಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಬರೋದಕ್ಕೆ 2 ಗಂಟೆಗೆ, ರೀಚ್ ಆಗಿದ್ದು 4:30-5 ಗಂಟೆ ಆಗ್ತಾ ಬಂತು. ಆದರೆ ಟೈಮಿಗೆ 7 ಗಂಟೆ ಆಗುತ್ತೆ. ಸೊ ನೋಡ್ಬೇಕು ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ನನಗೆ ಈ ಸ್ಟೆಪ್ಸ್ ಇಳಿತಾ ಇದ್ದರೆ ಗುಜರಾತಲ್ಲಿ ನಾನು ಗಿರ್ನಾರ್ ಪರ್ವತ ಅಂತ ಹೇಳ್ಬಿಟ್ಟು ಅಲ್ಲೊಂದು ಟ್ರೆಕ್ ಮಾಡಿದ್ದೆ. ಸೊ ಅದು ಕೂಡ ಸೇಮ್ ಹತ್ತತ್ರ ಒಂದು 10,000 ಮೆಟ್ಲು. ಒಂದು ಸೈಡ್ ಹೋಗಿ ಬರೋದಕ್ಕೆ 20,000 ಮೆಟ್ಲು. ಇದಾದರೆ ಜಸ್ಟ್ 6,000, ಹೋಗಿ ಬರೋದಕ್ಕೆ 12,000 ಆಗುತ್ತೆ ಅಷ್ಟೇ. ಬಟ್ ಅದೇ ಗುರ್ತು ಬರ್ತೈತೆ. ಸೇಮ್ ಅಲ್ಲೂ ಕೂಡ ಇದೇ ಥರ ಫಾಗು, ಹಿಂಗೆ ಸ್ಟೆಪ್ಸ್ ಇದ್ದು. ಬಟ್ ಅಲ್ಲಿ ತುಂಬ ಜನ ಇದ್ದರು, ಇವತ್ತಿಲ್ಲಿ ಯಾರೂ ಇಲ್ಲ. ಯಪ್ಪ, ನಿಜವಾಗ್ಲೂ ಬಲ್ಗಾಲ್ ತುಂಬ ನೋವಾಗ್ಬಿಟ್ಟೈತೆ. ಹತ್ತತ್ರ 1.5 hour ಆದಮೇಲೆ ಕ್ಲಿಯರಾಗಿ ನಾನು ಸೂರ್ಯದೇವನ ಈಗ ನೋಡ್ತಾ ಇದ್ದೀನಿ. ತುಂಬ ಜನ ಪಾಪ ಸೂರ್ಯದೇವನ ನೋಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕಷ್ಟ ಬಿದ್ದು ಮೇಲ್ಗಡೆ ಬಂದಿದ್ದರು. ಎಲ್ರಿಗೂ ಬ್ಯಾಡ್ ಲಕ್ಕು. ನಾನು ತುಂಬ ಟೈಮ್ ವೇಟ್ ಮಾಡಿದೆ, ಬಟ್ ಅವಾಗ ನೋಡಿದ್ದಾಯ್ತು ಅಷ್ಟೇ. ಸೊ ಈಗ ಕಂಪ್ಲೀಟ್ ಕ್ಲಿಯರಾಗೆಲ್ಲ ಫುಲ್ಲು ಫಾಗೆಲ್ಲ ಕ್ಲಿಯರ್ ಆಗೋಗ್ಬಿಟ್ಟೈತೆ. ಗೈಸ್, ನಾನು ಅದೇ ಸ್ವರ್ಗರೋಹಿಣಿ ಪರ್ವತ ಟ್ರೆಕ್ ಮಾಡಿದ್ನಲ್ಲ, ಸೊ ಆವಾಗ ನನ್ನ ಬಲಗಾಲು ಇಂಜುರಿ ಆಗಿತ್ತು. ಸೊ ಈಗ ಮತ್ತೆ ಅದೇ ಕಾಲೇ ನೋವಾಗ್ತೈತೆ. ಒಳ್ಳೆ ಹೆಂಗೆ ನಡೀತಾ ಇತ್ತು ಗೊತ್ತಾ, ಕಾಲು ವಿಪರೀತ ನೋಯ್ತೈತೆ. ಅದು ಹತ್ಬೇಕಾರೆ ಏನು ಅನ್ನಿಸ್ಲಿಲ್ಲ, ಇಳಿಬೇಕಾದ್ರೆ ನಾರ್ಮಲಾಗಿ ಹಿಂಗೆ ನಡಿತೀನಿ. ಬಟ್ ಹಿಂಗೆ ಸ್ಟೆಪ್ಸ್ ಇಳಿಬೇಕಾದ್ರೆ ತುಂಬ ಕಾಲು ನೋವು ಬರ್ತೈತೆ. ಕಾಲು ನೋವು ಬರೋದಿಲ್ಲಿ ಮಳೆ ಬರ್ತೈತಲ್ಲ. ನನ್ನ ಜೊತೆ ಬಂದಿರಲ್ಲ ರಿಟರ್ನ್ ಹೊರಟೋದ್ರು. ಟೈಮೀಗ ಮೈ ಗಾಡ್ 8:30 ಆಗ್ತಾ ಬರ್ತೈತೆ ಗೈಸ್. ಇಳಿಯೋದು ಆ್ಯಕ್ಚುಲಿ ಬೇಗನೆ ಇಳಿಬೋದು, ಆದರೆ ನನ್ನ ಕಾಲು ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಚಿಕ್ಕ ಬ್ರೇಕ್. ಏನೋ ಫ್ರೂಟ್ಸ್ ತಂದಿದೆ ತಿನ್ನೋದಕ್ಕೆ ಅಂತ, ಎಲ್ಲೂ ತೆಗಿಲಿಲ್ಲ ಅವನ್ನ. ಎಲ್ಲದು ಕವರದು. ಓಕೆ,
ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫ್ರೂಟ್ಸು, ಇವು ಹೆಸ್ರು ಮರ್ತೋಗಿದ್ದೀನಿ, ಕಾಣಿಸ್ತಿದ್ಯಾ? ಇವು ಬಿಹಾರಲ್ಲಿ ತಿಂದಿದ್ದೆ, ಒಂಥರ ಡಿಫ್ರೆಂಟಾಗಿದ್ವು. ಬಟ್ ಇಲ್ಲಿ ಶ್ರೀಲಂಕಾದಲ್ಲಿ ಇದನ್ನು ಮೇಲ್ಗಡೆ ಮುಳ್ಳು ಥರ, ಮುಳ್ಳಲ್ಲ, ಸಾಫ್ಟಾಗೇ ಐತೆ. ಮೇ ಬಿ ಇವು ತಿಂದರೆ ಸ್ವಲ್ಪ ಎನರ್ಜಿ ಬರುತ್ತೆ. ಇಷ್ಟೇ, ಹಿಂಗೆ ಸುಲಿತಿದ್ದ ತಕ್ಷಣ ಹಿಂಗಿರುತ್ತೆ. ವಾವ್, ಸಕ್ಕತ್ತಾಗೈತೆ. ಹೆಂಗೆ ಅಂದರೆ ನೀರು ಕುಡಿಯೋದೇ ಬೇಡ, ಒಂಥರ ನೀರು ಕುಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ. ಸೂಪರ್. ಆಲ್ರೆಡಿ ರೂಮಲ್ಲೇ 3 ತಿಂದಾಕಿದ್ದೆ, ಇನ್ನು 3 ಇರಲಿ ಅಂತ ತಗೊಂಬಂದಿದ್ದೆ. ನನಗೇನಾದರೂ ನನ್ನ ಬ್ಯಾಗಲ್ಲಿ ತಿನ್ನೋದೈತೆ ಅಂತಂದರೆ ಅದು ಮುಗಿಸೋವರೆಗೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ನಿನ್ನೆ ಬಸ್ಸಲ್ಲೇ ಕೂತ್ಕೊಂಡು ತಿನ್ಬಿಟ್ಟೆ. ನಿಮ್ಮ ಹತ್ರ ಮಾತಾಡ್ತಾನೆ ಹಾಗೆ ಮಳೆ ಬಂದ್ಬಿಡ್ತು. ಇದಿಲ್ಲೇ ಶ್ರೀಲಂಕಾದಲ್ಲಿ ತಗೊಂಡಿದ್ದೆ ಛತ್ರಿ, ಇದೊಂಥರ ಡಿಫ್ರೆಂಟ್ ಆಗೈತೆ ಇದು. ಹೈ, ಲೆಟ್ಸ್ ಗೋ. ನನ್ನ ಕಾಲು ಚೆನ್ನಾಗಿದ್ದರೆ ಇಷ್ಟೊತ್ತಿಗೆ ಯಾವಾಗ ಹೊರಟೋಗ್ತಿದ್ದೆ ನನ್ನ ಕೆಳಗಡೆ. ಲೆಟ್ಸ್ ಗೋ. ಗೈಸ್ ಈ ಸ್ಟೆಪ್ಸ್ ನೋಡ್ತಾ ಇದ್ರೇ ಭಯ ಆಗ್ತಾಯಿದೆ, ಬಟ್ ಮಜಾ ಐತೆ. ಯಾಕೆ ಭಯ ಆಗ್ತಾಯಿದೆ ಅಂತಂದರೆ ಕಾಲು ನೋವು ಐತೆ ಅದಕ್ಕೆ. ಬಟ್ ವಾವ್, ನಿಜ ಸುತ್ತು ಎಲ್ಲಿಂದ ಎಲ್ಲಿಗೆ ನೋಡ್ಕೊಂಡ್ರು ಕೂಡ ಫುಲ್ಲು ಗ್ರೀನರಿ ಆಗಿರುತ್ತೆ. ಇಲ್ಲಿ ಎಲ್ಲ ದಟ್ಟವಾದ ಕಾಡೇ ಇದು, ಆಯಿತಾ. ಇದರಲ್ಲಿ ಸುಮಾರು ವಾಟರ್ ಫಾಲ್ಸ್ನ ನೋಡ್ಬೋದು ನಾವು. ಏನು ಗೊತ್ತಾ, ಬರಬೇಕಾದ್ರೆ ಶ್ರೀಲಂಕನ್ ರೂಪೀಸಲ್ಲಿ 400 ರೂಪಾಯಿ ಕೊಟ್ಟು ವಾಟರ್ ಬಾಟಲ್ ತಂದಿದ್ದೆ. ಸೊ ಈಗ ಹೋಗ್ಬೇಕಾದ್ರೆ ನ್ಯಾಚುರಲ್ ವಾಟರ್ ಫಾಲ್ ನೀರು ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್. ಈಗ ನೋಡ್ತಾ ಇರೋ ಈ ವಾಟರ್ ಫಾಲು ಇಲ್ಲಿಂದ ಎಲ್ಲ ಬರ್ತಿರೋದು. ಇದು ಸುಮಾರು ಎಷ್ಟೋ ಬೆಟ್ಟಗಳಿಂದ ಬರ್ತಾ ಇರೋದು. ನಿಜವಾಗ್ಲೂ ವಾಟರ್ ಮಾತ್ರ ತುಂಬ ಕ್ರಿಸ್ಟಲ್ ಕ್ಲಿಯರ್ ಇದ್ದಾವೆ. ಸ್ನಾನ ಮಾಡಬೇಕು ಅನಿಸೈತೆ, ಬಟ್ ಈ ಚಳಿಗೆ ನೋ ಬೇಡಪ್ಪ, ರಿಟರ್ನ್ ಹೊರಟೋದು ಅನಿಸೈತೆ. ಬಟ್ ವಾಟರ್ ಫಾಲ್ ಮಾತ್ರ ಸಖತ್ತಾಗೈತೆ. ಇನ್ನು ಮುಂದೆನೂ ಅಲ್ಲಿ ಹೋಗ್ಬೋದು, ಅಲ್ಲಿಗೂ ಹೋಗೋಣ. ಸದ್ಯಕ್ಕೆ ಇಲ್ಲಿ ಆಫ್ ಸೀಸನ್ ಇರೋ ಕಾರಣದಿಂದ ಒಬ್ಬರು ಇಲ್ಲ. ನಿಜವಾಗ್ಲೂ ವಾಟರ್ ಫಾಲ್ ಹತ್ರ ಯಾರೂ ಇದ್ದಾಗ ಒಬ್ಬರೇ ಇದ್ದಾಗ ಬರೋ ಮಜಾ ಬೇರೆನೇ ಇರುತ್ತೆ. ಸೋಲೋ ಇದ್ದಾಗ ಬರೋ ಮಜಾನೇ ಬೇರೆ. ಇಷ್ಟೊತ್ತು ನಾನು ಒಬ್ಬನೇ ಟ್ರೈಪಾಡ್ ಇಟ್ಟು ಫೋಟೋಸ್ ತಕ್ಕಂತ ಇದ್ದೆ. ಸೊ ಫೋಟೋಸ್ ಎಲ್ಲ ಸಖತ್ತಾಗಿ ಬಂದವು. ಸೊ ನೀವೇನಾದರೂ ನನ್ನ ಫೋಟೋಸ್ ನೋಡಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಆಗಿಲ್ಲ ಅಂತಂದರೆ ಫಾಲೋ ಆಗಿ. ನೀವು ಫಾಲೋ ಆದರೆ ಸೊ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೇಮ್ ಅರುಣ್ ಟ್ರಾವೆಲ್ ಸ್ಟೋರೀಸ್ ಅಂತ ಇಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ, ವಾಹ್, ಇಲ್ಲಿ ನನ್ನ ಜೊತೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಇವರೇ ಪಾಪ ಯಾಕೋ ಸೈಲೆಂಟಾಗಿದ್ದಾರೆ. ಹಾಯ್ ಸರ್, ಬನ್ನಿ ಕೆಳಗಡೆ ಹೋಗೋಣ. ಅದಕ್ಕೆ ನನ್ನ ಹತ್ರ ಬಿಸ್ಕೆಟ್ಸ್ ಏನಿಲ್ಲ, ಕೆಳಗಡೆ ಹೋದಾಗ ಹಾಕ್ತೀನಿ. ಸುಮಾರು ನಾಯಿಗಳು ನೋಡಿದೆ. ಅವು ಹೆಂಗೆ ಗೊತ್ತಾ ಪಾಪ, ಯಾರಾದರೂ ಬಂದರೆ ಕೆಳಗಡೆಯಿಂದ 6000 ಮೆಟ್ಲು ಹತ್ಕೊಂಡು ಅವು ಮೇಲ್ಗಡೆ ಬರ್ತವೆ ನೋಡಿ. ಇಲ್ಲೇನು ಗೊತ್ತಾ, ಬಿಸಿಲು ಬರುತ್ತೆ ಮಳೆ ಬರುತ್ತೆ, ಬಿಸಿಲು ಬರುತ್ತೆ ಮಳೆ ಬರುತ್ತೆ, ಯಾವಾಗ ಏನಾಗುತ್ತೋ ಅಂತಲೂ ಗೊತ್ತಾಗಲ್ಲ. ನೋಡಿ, ಇಲ್ಲಿಂದ ಸ್ಟೆಪ್ಸ್ ಈ ಥರ ಇರುತ್ತೆ. ಈಸಿಯಾಗಿ ನಡ್ಕೊಂಡು ಹೋಗ್ಬೋದು. ಸ್ವಲ್ಪ ಈಸಿ ಆಗುತ್ತೆ ನನಗೀಗ, ಯಾಕಂತಂದರೆ ಸ್ಟೆಪ್ಸ್ ಇಳಿಯೋ ಅವಶ್ಯಕತೆ ಇರೋಲ್ಲ. ಸೇಮ್ ಒಳ್ಳೆ ಲೈಕ್ ರೋಡ್ ಇದ್ದಂಗೆ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇವೆಲ್ಲ ಶಾಪ್ಸ್ ಎಲ್ಲ ಸೀಸನಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಸದ್ಯಕ್ಕೆಲ್ಲ ಕ್ಲೋಸ್ ಮಾಡಿದ್ದಾರೆ. ಓಕೆ, ಎಲ್ಲೋ ಒಂದು 2-3 ರಾತ್ರಿ ನೋಡಿದ್ರು ಅಷ್ಟೇ. ಈಗ ಅವು ಓಪನ್ ಇದಾವೋ ಇಲ್ವೋ ಗೊತ್ತಿಲ್ಲ. ಈಗ ಈ ಜಾಗ ನೋಡೋದಕ್ಕೆ ಎಷ್ಟು ಖಾಲಿ ಹೊಡಿತಾ ಇತ್ತೋ, ಸೀಸನಲ್ಲಿ ಮಾತ್ರ ನಿಜವಾಗ್ಲೂ ಇಲ್ಲೆಲ್ಲ ಜಾಮ್ ಆಗಿರುತ್ತೆ. ಅಷ್ಟು ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ಗೈಸ್, ಈಗ ನಾನು ಇಲ್ಲಿ ನಿಂತಿದ್ದೀನಲ್ವಾ, ಇಲ್ಲಿಂದ ನೋಡಿದ್ರೆ ನಾನು ಬೆಳಿಗ್ಗೆ ಹೋಗಿದ್ದಿದ್ದು ಅಲ್ಲಿ ಕಾಣಿಸ್ತಿದೆಯಲ್ಲ
ಅಲ್ಲಿಗೆ ಹೋಗಿದ್ದು. ಅಲ್ಲಿಂದ ಇಳ್ಕೊಂಡು ಈಗ ನಾನು ಎಕ್ಸಾಕ್ಟಾಗಿ ಇಲ್ಲಿ ಬಂದು ಇಳಿದಿದ್ದೀನಿ. ಸೊ ಇಲ್ಲಿ ಹಿಂಗೆ ಮುಂದೆ ಹೋದರೆ ಇಲ್ಲಿ ನಾವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರೋ ಸುಮಾರು ಟೆಂಪಲ್ಸ್ನ ನೋಡ್ಬೋದು. ಹಿಂಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಜಪಾನ್ ಶ್ರೀಲಂಕಾ ಪಗೋಡ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಐತೆ. ಅಲ್ಲಿಗೆ ಬಂದರೆ ನನಗೆ ಶ್ರೀಲಂಕಾದಲ್ಲಿ ನಾವು ಯಾವ ಕಡೆ ಹೋದ್ರೂ ಕೂಡ ನಾವು ಬುದ್ಧನ ಟೆಂಪಲ್ಸ್ನ ನೋಡ್ಬೋದು. ಯಾಕೆ ಅಂತಂದರೆ ಸುಮಾರು 70% ಜನ ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದಾರೆ. ಅದಕ್ಕೆ ಎಲ್ಲಿ ಹೋದ್ರೂ ಕೂಡ ನಾವು ಆಲ್ಮೋಸ್ಟ್ ಆಲ್ ಬುದ್ಧನ ಟೆಂಪಲ್ಸ್ನ ನೋಡ್ಬೋದು. ಓಕೆ, ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಈಗ ನಾನು ಈ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀನಿ. ನಾನು ಈ ರೂಮ್ನ ತೊಗೊಂಡಿದ್ದು ಶ್ರೀಲಂಕನ್ ರುಪೀಸಲ್ಲಿ 2300 ರೂಪಾಯಲ್ಲಿ, ಆಯಿತಾ. ಈಗ ನೋಡ್ತಾ ಇದ್ರಲ್ಲ ಇದೇ ರೂಮೇ. ಸೊ ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ಇನ್ನು ಮುಂದೆ ಬಂದರೆ ಈಗ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ವಾಟರ್ಫಾಲ್ನ ನೋಡ್ಬೋದು ಇಲ್ಲಿ. ಇನ್ನು ಮುಂದೆ ಅಲ್ಲಿ ಸಖತ್ತಾಗೈತೆ. ಅದಕ್ಕೆ ಈಗ ರೂಮ್ನ ಲಾಕ್ ಮಾಡಿಬಿಟ್ಟು ಅವ್ರಿಗೆ ಬೀಗ ಕೊಟ್ಟು ಇಲ್ಲಿಂದ ಹೊರಡೋಣ. ಈ ಬೀಗ ನೋಡಿ ಎಷ್ಟು ಕೊಟ್ಟವ್ರೆ. ಯಾರನ್ನ ಕಲ್ಲಲ್ಲಿ ಹೊಡೆದ್ರೆ ಒಂದೇಟಿಗೆ ಹೊರಟೋಗುತ್ತೆ. ಲೆಟ್ಸ್ ಗೋ. ನೋಡಿ ಇವೇ ರೂಮ್ಸು, ಇದೇ ವ್ಯೂ, ಸಕ್ಕತ್ತಾಗೈತೆ ನಿಜವಾಗ್ಲೂ. ಓವರಾಲ್ ಆಗಿ ಈ ಕಡೆ ಈ ನಲ್ಲತನಿ ಅನ್ನೋ ಊರಿದು. ಈ ನಲ್ಲತನಿ ಅನ್ನೋ ಊರಲ್ಲಿ ನೀವು ಎಲ್ಲೂ ನೋಡಿದ್ರು ಕೂಡ ಫುಲ್ಲು ಬೆಟ್ಟ, ವಾಟರ್ಫಾಲು, ಬೆಟ್ಟ, ವಾಟರ್ಫಾಲ್. ಅದೆಷ್ಟು ವಾಟರ್ಫಾಲ್ ನೋಡಿದ್ರೆ ಬೆಳಗ್ಗೆ ಅಂತ ಲೆಕ್ಕನೇ ಇಲ್ಲ. ಕೀ ಹಾಕೊಂಡು ಕೊಟ್ಟೆ. ಈಗ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಇಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಒಂದು 2-3 ಲೊಕೇಶನ್ ತಲೆಯಲ್ಲಿ ಓಡ್ತಾ ಇದ್ದಾವೆ. ಸದ್ಯಕ್ಕೆ ಇನ್ನೂ ಫಿಕ್ಸ್ ಆಗಿಲ್ಲ. ಇಲ್ಲೊಂದು ಶಾಪ್ ಐತೆ, ಇಲ್ಲಿ ಏನಾದರೂ ತಿಂದು ಹೊರಡೋಣ. ನಿನ್ನೆ ರಾತ್ರಿ ಗ್ಲೌಸ್ ತಗೊಂಡಿದ್ದಿಲ್ಲೇ ನಾನು. ಸೊ ಅಕ್ಕ ಅಮೌಂಟು ಬಂದಮೇಲೆ ಕೊಡು ಅಂತಂದರು. ಗ್ರೇಟ್ ಅದು. ಸೊ ಇಲ್ಲೇನೋ ತಿನ್ನೋದಕ್ಕೈತಂತೆ. ಏನೋ ಆಗ್ತಾಯಿದ್ದಾರೆ ಈಗ. ವಾಟ್ ಈಸ್ ಇಟ್? ಹಾಂ, ಇನ್ನು ಸಿನ್ನಹಳ ಲ್ಯಾಂಗ್ವೇಜ್ ಇಡಿಯಪ್ಪ. ಓಕೆ ಓಕೆ. ನಮ್ಮ ಕಡೆನೂ ಸೇಮ್ ಅದನ್ನ, ಅಂದರೆ ತಮಿಳ್ನಾಡು, ಕೇರಳ ಕಡೆ ಇಡಿಯಪ್ಪ ಅಂತಲೇ ಕರೀತಾರೆ. ಹೌ ಮಚ್ ಪರ್ ಪ್ಲೇಟ್? 250. ಓಕೆ, ಶ್ರೀಲಂಕಾ ರುಪೀಸಲ್ಲಿ 250 ರೂಪಾಯಿ ಅದು. ಯಾವುದೋ ಒಂದು ಸದ್ಯಕ್ಕೆ ಬೇಗ ತಿನ್ಬಿಟ್ಟು ಇಲ್ಲಿಂದ ಹೊರಡೋಣ. ಏನಿದು ಹಿಂಗೈತೆ ಇಡಿಯಪ್ಪ? ಕೊಕೊನೆಟ್. ಓಕೆ, ಇದು ತೆಂಗಿನಕಾಯಿಂದ ಮಾಡಿದಾರಂತೆ. ದಿಸ್ ಈಸ್ ಸ್ಪೈಸಿ? ನೋ, ಲಿಟ್ಲ್ ಬಿಟ್. ಓಕೆ, ಇದು ಬಂದ್ಬಿಟ್ಟು ಮೊಸರಲ್ಲಿ ಏನೋ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದಾರೆ. ಹೆಂಗೆ ತಿನ್ನೋದು ಗೊತ್ತಿಲ್ಲ. ಅಂದರೆ ನಾನು ರಾಮೇಶ್ವರಮಲ್ಲಿ ಇಡಿಯಪ್ಪ ಅಂತ ಏನೋ ತಿಂದಿದ್ದೆ, ಅದನ್ನು ಸಾಂಬಾರಲ್ಲಿ ಅದಕ್ಕೆ ತಿಂದಿದ್ದೆ. ಬಟ್ ಇದು ಸ್ಪೈಸಿ. ಓಕೆ, ಇದು ಮೆಣಸಿನ್ಕಾಯಿ ಪುಡಿ. ಇದನ್ನು ಹಿಂಗೆ ತಗೊಂಡು ಮೆಣಸಿನ್ಕಾಯಿ ಅದ್ಕೊಂಡು one normal water. Do you have normal water? I have a bottle, that's why. ಆ ಇಡಿಯಪ್ಪ ಏನೋ ತಿಂದೆ. ಈಗ ಹೋಗಿ ಬಸ್ ಹಿಡಿಬೇಕು ನಾನು. ಓ ಮೈ ಗಾಡ್, 15 ನಿಮಿಷದಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತ. 15 ನಿಮಿಷ. ಇಲ್ಲೇನೋ ಟೂರಿಸ್ಟ್ ಇಲ್ಲಿದ್ದಕ್ಕೆ ಗಾಡಿಗಳೇ ಇಲ್ಲ. ಸೊ ನೋಡ್ಬಿಟ್ರಪ್ಪ, ಇಲ್ಲೊಂದು ವಾಟರ್ಫಾಲ್ ಐತೆ, ಇದನ್ನು ತೋರಿಸ್ಬೇಕು ಅಂತ ನೆನ್ನೆಯಿಂದ ವೇಟ್ ಮಾಡ್ತಾ ಇದ್ದೆ. ಸೂಪರಾಗಿರುತ್ತೆ. ಸೊ ಟೈಮ್ ಇಲ್ಲ ಈಜಾಡೋಣ ಅಂತಂದರೆ ಇಡಿಯಪ್ಪ ತಿಂದು ಬಸ್ ಹಿಡಿ ಅಂತ ಓಡ್ತಾ ಇದ್ದೀನಿ. ಆ ಶ್ರೀಪಾದ ಬೆಟ್ಟ ಹತ್ತಿ ರಿಟರ್ನ್ ಬರೋಷ್ಟೊತ್ತಿಗೆ ನನ್ನ ಬಾಡಿ ನನಗೆ ವೆಯ್ಟ್ ತಡೆಯೋಕ್ಕಾಗ್ತಾ ಇರಲಿಲ್ಲ. ಈಗ ಸಪ್ರೇಟ್ ಈ ಬ್ಯಾಗ್ ಬೇರೆ. ಏನು ಗೊತ್ತಾ, ನನಗೆ ಎಸ್ಪೆಷಲಿ ಈ ಥರದ ಪ್ಲೇಸಸ್ಗೆ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಬಟ್ ನಂಗೆ ಕಾಲು ಸಪೋರ್ಟ್ ಮಾಡ್ತಿಲ್ಲ. ಬೇಗ ಇಂಡಿಯಾಗೆ ಹೋಗಿ ಹಾಸ್ಪಿಟ್ಲಿಗೆ ಒಂದು ಸರಿ ತೋರಿಸ್ತೀನಿ. ಇಲ್ಲ ಅಂತಂದರೆ ಫ್ಯೂಚರಲ್ಲಿ ಟ್ರೆಕ್ ಮಾಡೋಕ್ಕಾಗಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ಯಾವುದೋ ಆಟೋದಲ್ಲಿ ಇಲ್ಲಿ ಜಂಕ್ಷನ್ಗೆ ಬಂದಿದ್ದೀನಿ. ಇಲ್ಲೊಂದು ಬಸ್ ಸ್ಟಾಪ್ ಐತೆ. ಸೊ ಇದೇ ಬಸ್ ಸ್ಟಾಪು. ಇಂಥ ಬಸ್ ಸ್ಟ್ಯಾಂಡು ನಾನು ಎಲ್ಲೂ ನೋಡಿಲ್ಲ. ಯಾಕಂತಂದರೆ
ಇದೇ ಬಸ್ ಸ್ಟಾಪು, ಅದೇ ಟೀ ಎಸ್ಟೇಟು, ಆಯಿತಾ. ಸೊ ಇಲ್ಲಿಗೆ ಬಸ್ ಬರುತ್ತೆ, ವೆಯ್ಟ್ ಮಾಡೋಣ. ಬಸ್ ಬಂತು, ಬಸ್ ಎಲ್ಲ ಫುಲ್ ಖಾಲಿ. ವಾವ್, ಎಲ್ಲನ ಕೂತ್ಕೊಂಡು ಆರಾಮಾಗಿ ಒಳ್ಳೆ ವ್ಯೂ ನೋಡ್ಬೋದು ಇಲ್ಲಿಂದ. ನಮ್ಮ ಇಂಡಿಯಾದಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಮಾತ್ರ ಟಿಕೆಟ್ ಚೆಕ್ ಮಾಡ್ತಾರೆ, ಆದರೆ ಶ್ರೀಲಂಕಾದಲ್ಲಿ ಪ್ರೈವೇಟ್ ಬಸ್ಸಲ್ಲೂ ಟಿಕೆಟ್ ಚೆಕ್ ಮಾಡ್ತಾರೆ, ಗೌರ್ಮೆಂಟ್ ಬಸ್ಸಲ್ಲೂ ಕೂಡ ಟಿಕೆಟ್ ಚೆಕ್ ಮಾಡ್ತಾರೆ. ಈಗ ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಗೆಸ್ ಮಾಡಿ ನೋಡೋಣ, ಇದು ಬಂದುಬಿಟ್ಟು ಪ್ರೈವೇಟ್ ಬಸ್ಸಲ್ಲಿ ಕೂಡ ಟಿಕೆಟ್ ಚೆಕ್ ಮಾಡ್ತಾರಂತೆ. ಸೊ ನಾನೀಗ ಕೂತ್ಕೊಂಡಿರೋದು ಏನಕ್ಕೆ ಅಂತಂದರೆ, ಈ ವಿಂಡೋ ಸೈಡು ಆಬ್ವಿಯಸ್ಲಿ ಒಳ್ಳೆ ವ್ಯೂ ಬರುತ್ತೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ಈಗ ಸದ್ಯಕ್ಕೆ ಶ್ರೀಲಂಕಾದಲ್ಲಿ ಟ್ರೈನ್ ಜರ್ನಿ ಎಲ್ಲ ಕ್ಯಾನ್ಸಲ್ ಆಗೋವಂತಂದರೆ ಈ ಹಿಲ್ ಸ್ಟೇಷನ್ ಕಡೆ ಫುಲ್ ಕಂಪ್ಲೀಟಾಗೆಲ್ಲ ಮಳೆ ಬಂದುಬಿಟ್ಟು ಟ್ರ್ಯಾಕ್ ಎಲ್ಲ ಇದಾಗೋಗ್ಬಿಟ್ಟಿತ್ತಂತೆ. ಅದಕ್ಕೋಸ್ಕರ ಅಂತಲೇ ಟ್ರೈನ್ ಎಲ್ಲ ಕ್ಯಾನ್ಸಲ್ ಮಾಡೋರು. ಇಲ್ಲ ಅಂದಿರೋ ನಾನು ಡೈರೆಕ್ಟಾಗಿ ಈಗ ಇದಕ್ಕೆ ಹೋಗ್ತಿದ್ದೆ, ಅಟ್ಟಾನಿಂದ ಯಾವುದೋ ಟ್ರೈನ್ ಜರ್ನಿ ಮಾಡೋ ಅಂತ ಸಖತ್ತಾಗಿರ್ತಿತ್ತು. ಅದಕ್ಕೆ ಟ್ರೈನ್ ಇಲ್ಲದಿರೋ ಕಾರಣದಿಂದ ಇಲ್ಲಿಂದ ನಾನು ಮೆಸ್ಸಕಲ್ಲಿ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಆ ಊರಿಗೆ ಹೋಗಿ ಅಲ್ಲಿಂದ ಅಟ್ಟಾನ್ಗೆ ಹೋಗಿ ಅಟ್ಟಾನಿಂದ ಮತ್ತೆ ಮುಂದಕ್ಕೆ ಹೋಗ್ಬೇಕು. ಸೊ ಕಂಪ್ಲೀಟಾಗಿ ಜರ್ನಿ ಮಾಡ್ತಾನೆ ಇದ್ದೀನಿ. ಮತ್ತು ನೀವೇನಾದರೂ ಶ್ರೀಲಂಕಾದಲ್ಲಿ ಟ್ರಾವೆಲ್ ಮಾಡಬೇಕು ತುಂಬ ಚೀಪಾಗಿ ಅಂತಂದರೆ, ಸೊ ಬಸ್ಸು ಟ್ರೈನು ಇವೆರಡು ಮಾತ್ರ ಆರಾಮಾಗಿ ಎಲ್ಲಿ ಯಾವ ಮೂಲೆಗೂ ಬಸ್ಸಸ್ ಇದ್ದಾವೆ. ಇದು ಆಫ್ ಸೀಸನಲ್ಲಿ ಕೂಡ ನಾನು ಹಿಂಗೆ ಓಡಾಡ್ತಾ ಇದ್ದೀನಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ ಸೀಸನಲ್ಲಿ ಇನ್ನು ಯಾವ ರೇಂಜಿಗೆ ಬಸ್ಸಸ್ ಅವೈಲೇಬಲ್ ಇರ್ತವೆ ಅಂತ. ನಾನೀಗ ಅಟ್ಟಾನ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಒಂದು ಹೋಟೆಲ್ ರೂಮ್ ತಗೊಂಡಿದ್ದೀನಿ. ನಿಜವಾಗ್ಲೂ ಹೋಟೆಲ್ ರೂಮ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈಗ ನೋಡ್ತಾ ಇದ್ರಲ್ಲ, ಇದೇ ರೂಮು. ಸೊ ಇಲ್ಲಿ ವರ್ಕ್ ಮಾಡ್ಕೊಳ್ಳೋದಕ್ಕೆ ಲ್ಯಾಪ್ಟಾಪ್ ಎಲ್ಲ ಇಟ್ಕೋಬೋದು ಆರಾಮಾಗಿ. ಇದು ಸಿಂಗಲ್ ಬೆಡ್. ಹೋಯ್ತು ಕಾಲು, ಆಯಿತಾ. ಇಲ್ಲಿ ಲೆಗೇಜ್ ಇಟ್ಟಿದ್ದೀನಿ ನಂದು. ಇದು ಬಂದ್ಬಿಟ್ಟು ನನಗೆ ಜಸ್ಟ್ ಶ್ರೀಲಂಕನ್ ರೂಪೀಸಲ್ಲಿ 2500 ರೂಪಾಯಿಗೆ ಸಿಕ್ತು. ಏನು ಗೊತ್ತಾ, ಈ ಅಟ್ಟಾನ್ ಅನ್ನೋ ಒಂದು ಜಾಗದಲ್ಲಿ ಹೋಟೆಲ್ಸ್ ರೂಮ್ ಹುಡುಕ್ತಾ ಇದ್ದೀನಿ. ಎಲ್ಲ ಸುಮಾರು ಎಷ್ಟು ಶ್ರೀಲಂಕನ್ ರೂಪೀಸಲ್ಲಿ 4000 5000, ಅದ್ರ ಮೇಲೆ ಜಾಸ್ತಿ. ಇನ್ನು ಯಾವುದೋ ಒಂದು ಗಂಪೋನ್ ಅನ್ನೋ ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೆ, ಅಲ್ಲಿ ನೋಡ್ತೀನಿ ಹೋಟೆಲ್ಸು ಇನ್ನೂ ಜಾಸ್ತಿ. ಸೊ ಅದಿಲ್ಲಿಂದ 50-60 ಕಿಲೋಮೀಟ್ರನೇ ಐತೆ. ಅದಕ್ಕೆ ನಾನೇನು ಅಂದ್ಕೊಂಡೆ, ಸದ್ಯಕ್ಕೆ ಇವತ್ತು ಅಟ್ಟಾನಲ್ಲಿ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಹೋಗೋಣ. ಸೊ ಅದು ಬೇರೆ ಫುಲ್ ಟಯರ್ಡ್ ಆಗಿದ್ದೀನಿ, ಕಾಲು ಬೇರೆ ಸಖತ್ ನೋಯ್ತಾ ಐತೆ. ಸೊ ಚೆನ್ನಾಗಿ ರೆಸ್ಟ್ ಮಾಡಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಮುಗಿಸಿ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಂದ ಹೊರಡ್ತೀನಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿ, ಎರಡರಾಗ ಏನೋ ಒಂದು ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿವಿಲಿ ಯಾರಾದ್ರೂ ನೋಡ್ತಾ ಇದ್ದಾರೆ ನನಗೋಸ್ಕರ 30 ಸೆಕೆಂಡ್ ಟೈಮ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಗೋಗಿ ಟಾಟಾ, ಟೇಕ್ ಕೇರ್, ಬಾಯ್.